ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಅಂತಿಮ ವಾರ ಅಂತ ಕರೆಯಲಾಗುವ ಪ್ರವಾದನೆಯ ಆ ಅವಧಿ ನಿಜವಾಗಿ ಯಾವಾಗ ಶುರುವಾಗತ್ತೆ? ಈ ಪ್ರಶ್ನೆಗೆ ಒಂದು ಸ್ಪಷ್ಟ ಉತ್ತರ ಕೊಡಲು ಪ್ರಯತ್ನಿಸುವ ಒಂದು ದೈವಶಾಸ್ತ್ರೀಯ ಪಠ್ಯವನ್ನ ನಾವಿಂದು ಆಳವಾಗಿ ವಿಶ್ಲೇಷಿಸೋಣ. ಈ ಪ್ರಶ್ನೆ ಇದೆಯಲ್ವಾ, ಇದು ತುಂಬಾನೇ ಹಳೆದು. ಶತಮಾನಗಳಿಂದ ವಿದ್ವಾಂಸರು ಮತ್ತು ವಿಶ್ವಾಸಿಗಳು ಇದರ ಬಗ್ಗೆ ತಲೆಗೆಡಿಸ್ಕೊಂಡಿದ್ದಾರೆ. ಆದರೆ ನಾವು ಇವತ್ತು ನೋಡ್ತಾ ಇರೋ ಈ ಮೂಲ ಪಠ್ಯ, ಬೈಬಲ್ನಲ್ಲಿರೋ ಘಟನೆಗಳ ಅನುಕ್ರಮವನ್ನ ತುಂಬನೇ ಎಚ್ಚರಿಕೆಯಿಂದ ವಿಶ್ಲೇಷಣೆ ಮಾಡಿ ಈ ನಿಗೂಢತೆಗೆ ಒಂದು ಉತ್ತರ ಕಂಡಿಡಿಯಕ್ಕೆ ಪ್ರಯತ್ನಿಸುತ್ತೆ. ಸರಿ, ಹಾಗಾದ್ರೆ ಈ ಪಠ್ಯ ಏನ್ ಹೇಳುತ್ತೆ? ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ ಅಂತ ಹೇಳುತ್ತೆ. ಅದು ಒಂದು ನಿರ್ದಿಷ್ಟ ಘಟನೆಗೆ ಸಂಬಂಧಿಸಿದ್ದು, 6ನೇ ತುತ್ತೂರಿಯ ಧ್ವನಿ. ಹೌದು, ಅಂತಿಮ ವಾರ 6ನೇ ತುತ್ತೂರಿಯೊಂದಿಗೆ ಶುರುವಾಗುತ್ತೆ ಅಂತ ಈ ಪಠ್ಯ ವಾದಿಸುತ್ತೆ. ಈ ನಿರ್ಧಾರಕ್ಕೆ ಅದು ಹೇಗೆ ಬಂತು ಅಂತ ಈ ವಿಶ್ಲೇಷಣೆಯಲ್ಲಿ ನಾವು ಮುಂದೆ ನೋಡೋಣ. ಈ ಸಂಕೀರ್ಣವಾದ ವಾದವನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಕೆ ನಾವಿದನ್ನ 4 ಭಾಗಗಳಾಗಿ ನೋಡೋಣ. ಮೊದಲಿಗೆ ಅಂತಿಮ ವಾರದ ಸಮಯ, ನಂತರ ಇದರಲ್ಲಿ ಬರುವ ಪ್ರಮುಖ ಪಾತ್ರಧಾರಿಗಳು ಯಾರು ಅಂತ ನೋಡೋಣ. ಆಮೇಲೆ ಘಟನೆಗಳ ಕಾಲರೇಖೆ ಹೇಗೆ ತೆರೆದುಕೊಡುತ್ತೆ ಅಂತ ಗಮನಿಸೋಣ. ಮತ್ತು ಕೊನೆಯದಾಗಿ ಮಹಾ ಸಂಕಟದ ಸಮಯದಲ್ಲಿ ಏನಾಗುತ್ತೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಸರಿ, ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ. ಅಂತಿಮ ವಾರದ ಸಮಯ. ಈ ಪಠ್ಯ ತನ್ನದೇ ಆದ ಒಂದು ಟೈಮ್ಲೈನ್ ಅನ್ನು ಸ್ಥಾಪಿಸೋಕೆ ಬೈಬಲ್ನ 2 ಪ್ರಮುಖ ಘಟನಾವಳಿಗಳಾದ ಮುದ್ರೆಗಳು ಮತ್ತು ತುತ್ತೂರಿಗಳನ್ನು ಹೇಗೆ ಒಂದಕ್ಕೊಂದು ಜೋಡಿಸುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಇಲ್ಲಿ ನೋಡಿ, ಈ ಪಠ್ಯದ ವಾದದ ಮೂಲ ಇರೋದೇ 2 ಮುಖ್ಯ ಘಟನೆಗಳಲ್ಲಿ. ಪ್ರಕಟಣೆ ಪುಸ್ತಕದಲ್ಲಿ ಮುದ್ರೆಗಳು ಮತ್ತು ತುತ್ತೂರಿಗಳು ದೇವರ ತೀರ್ಪಿನ ಸರಣಿಯನ್ನ ಸೂಚಿಸುತ್ತವೆ. ಈ ಪಠ್ಯದ ಪ್ರಕಾರ 6ನೇ ಮುದ್ರೆ ಒಡೆದಾಗ 1,44,000 ಜನರು ಕಾಣಿಸಿಕೊಳ್ಳೋದು ಒಂದು ಪೂರ್ವಭಾವಿ ಅವಶ್ಯಕತೆ. ಅಂದ್ರೆ ಇದು ಆಗ್ಲೇಬೇಕು. ಆದರೆ ನಿಜವಾದ ಆರಂಭದ ಹಂತ ಯಾವುದು ಅಂದ್ರೆ 6ನೇ ತುತ್ತೂರಿ ಊದಿದಾಗ ಮೃಗಗಳು ಕಾಣಿಸಿಕೊಳ್ಳೋದು. ಈಗ ಮುಂದಿನ ಭಾಗಕ್ಕೆ ಬರೋಣ. ಈ ಪ್ರವಾದನೆಯಲ್ಲಿ ಬರುವ ಮುಖ್ಯ ಪಾತ್ರಧಾರಿಗಳು ಯಾರು? ಈ ಘಟನೆಗಳಲ್ಲಿ ಭಾಗಿಯಾಗುವ ಪ್ರಮುಖ ವ್ಯಕ್ತಿಗಳು ಮತ್ತು ಗುಂಪುಗಳನ್ನು ಈ ಮೂಲ ಪಠ್ಯ ಹೇಗೆ ಗುರುತಿಸುತ್ತೆ ಅನ್ನೋದನ್ನ ಈಗ ನೋಡೋಣ. ಮೊದಲನೆಯದಾಗಿ 1,44,000 ಜನರು. ಪ್ರಕಟಣೆ ಪುಸ್ತಕದ 7ನೇ ಅಧ್ಯಾಯದ ಪ್ರಕಾರ ಇವರು 6ನೇ ಮುದ್ರೆಯ ಘಟನೆಗಳ ಸಮಯದಲ್ಲಿ ಹಣೆಯ ಮೇಲೆ ಮುದ್ರೆ ಹಾಕಲ್ಪಡುವ ದೇವರ ವಿಶೇಷ ಸೇವಕರು. ಈ ಗುಂಪು ಈ ಪಠ್ಯದ ವಾದದಲ್ಲಿ ಕೇಂದ್ರ ಸ್ಥಾನದಲ್ಲಿದೆ. ಮುಂದಿನವರು 2 ಸಾಕ್ಷಿಗಳು. ಇವರು ಯಾರು ಅಂದ್ರೆ, ಮಹಾಸಂಕಟದ ಮೊದಲಾರ್ಧದಲ್ಲಿ ಅಂದ್ರೆ 1260 ದಿನಗಳ ಕಾಲ ಪ್ರವಾದನೆ ಹೇಳೋಕೆ ಅಧಿಕಾರ ಪಡೆದ 2 ಶಕ್ತಿಶಾಲಿ ಪ್ರವಾದಿಗಳು. ಓಕೆ, ಈಗ ಬರೋದು ಈ ಪಠ್ಯದ ಒಂದು ತುಂಬಾನೇ ಮುಖ್ಯವಾದ, ಬಹುಶಃ ಸ್ವಲ್ಪ ವಿವಾದಾತ್ಮಕವಾದ ವಾದ. ಅದೇನಂದ್ರೆ 1,44,000 ಜನರು ಮತ್ತು ಈ 2 ಸಾಕ್ಷಿಗಳು ಬೇರೆ ಬೇರೆ ಗುಂಪುಗಳಲ್ಲ, ಬದಲಾಗಿ ಇವೆರಡು ಒಂದೇ ಗುಂಪು. ಇದು ಸಾಂಪ್ರದಾಯಿಕ ವ್ಯಾಖ್ಯಾನಗಳಿಗಿಂತ ತುಂಬಾನೇ ಭಿನ್ನವಾದ ಒಂದು ವಾದ. ಈ ವಾದವನ್ನ ಇನ್ನಷ್ಟು ಗಟ್ಟಿಗೊಳಿಸೋಕೆ ಪಠ್ಯ ಒಂದು ಕೃಷಿ ರೂಪಕವನ್ನ ಬಳಸುತ್ತೆ. ಮುಂಗಾರು ಮಳೆ ಅನ್ನೋದು ಆತ್ಮದ ಪ್ರಥಮ ಫಲಗಳನ್ನ ಪಡೆದ ವಿಶ್ವಾಸಿಗಳ ಒಂದು ದೊಡ್ಡ ಸಮೂಹವನ್ನ ಪ್ರತಿನಿಧಿಸಿದ್ರೆ, ಹಿಂಗಾರು ಮಳೆ ಅನ್ನೋದು ಅಂತಿಮವಾಗಿ ಮತ್ತು ಸಂಪೂರ್ಣವಾಗಿ ಮುದ್ರೆ ಹಾಕಲ್ಪಟ್ಟ 1,44,000 ಜನರ ವಿಶೇಷ ಗುಂಪನ್ನ ಪ್ರತಿನಿಧಿಸುತ್ತೆ ಅಂತ ಈ ಪಠ್ಯ ಹೇಳುತ್ತೆ. ಸರಿ, ಪ್ರಮುಖ ಪಾತ್ರಧಾರಿಗಳು ಯಾರು ಅಂತ ಗೊತ್ತಾಯಿತು. ಹಾಗಾದ್ರೆ ಇಡೀ ಘಟನಾವಳಿ ಹೇಗೆ ನಡೆಯುತ್ತೆ? ಅದರ ಟೈಮ್ಲೈನ್ ಏನು? ಮುದ್ರೆ ಹಾಕೋ ಪ್ರಕ್ರಿಯೆಯಿಂದ ಹಿಡಿದು 2ನೇ ಸಂಕಟದ ಆರಂಭದವರೆಗೆ ಘಟನೆಗಳು ಯಾವ ಕ್ರಮದಲ್ಲಿ ತೆರೆದುಕೊಳ್ತವೆ ಅಂತ ಈಗ ನೋಡೋಣ. ಇಲ್ಲಿ ಒಂದು ಸೂಕ್ಷ್ಮವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಪಠ್ಯದ ಪ್ರಕಾರ ಪ್ರಕಟಣೆ 7ರಲ್ಲಿ ಬರುವ 4 ಮಾರುತಗಳನ್ನ ಹಿಡಿದಿಟ್ಟುಕೊಳ್ಳುವ ದೇವದೂತರು ಬೇರೆ. ಪ್ರಕಟಣೆ 9ರಲ್ಲಿ ಯೂಫ್ರೆಟಿಸ್ ನದಿಯ ಹತ್ತಿರ ಕಟ್ಟಲ್ಪಟ್ಟ 4 ದೇವದೂತರು ಬೇರೆ. ಇವೆರಡಕ್ಕೂ ಬೇರೆ ಬೇರೆ ಪಾತ್ರಗಳು ಮತ್ತು ಬೇರೆ ಬೇರೆ ಸಮಯ ಇದೆ ಅಂತ ಈ ಪಠ್ಯ ವಾದಿಸುತ್ತೆ. ಈ ಟೈಮ್ಲೈನ್ ನೋಡಿದ್ರೆ ನಮಗೆ ವಿಷಯ ಹಂತ ಹಂತವಾಗಿ ಅರ್ಥಲಾಗುತ್ತೆ. 6ನೇ ಮುದ್ರೆ ಒಡೆದಾಗ 1,44,000 ಜನರಿಗೆ ಮುದ್ರೆ ಹಾಕುವ ಪ್ರಕ್ರಿಯೆ ನಡೆಯುತ್ತೆ. ಅದು ಮುಗಿದ ನಂತರವೇ 5ನೇ ತುತ್ತೂರಿ ಮತ್ತು ಆಮೇಲೆ 6ನೇ ತುತ್ತೂರಿ ಊದಲಾಗುತ್ತೆ. ಅಂದ್ರೆ 6ನೇ ತುತ್ತೂರಿ ಊದುವುದಕ್ಕಿಂತ ಮೊದಲು 1,44,000 ಜನರ ಮುದ್ರೆ ಹಾಕುವಿಕೆ ಪೂರ್ತಿಯಾಗಬೇಕು. ಇದು ತುಂಬನೇ ಮುಖ್ಯವಾದ ಅಂಶ. 6ನೇ ತುತ್ತೂರಿಯ ಘಟನೆಯನ್ನೇ ಈ ಪಠ್ಯ ಪ್ರಮುಖವಾದ ಟ್ರಿಗರ್ ಪಾಯಿಂಟ್ ಅಂತ ಹೇಳುತ್ತೆ. ಪ್ರಕಟಣೆ ಪುಸ್ತಕದ ಈ ಭಾಗವನ್ನೇ ಅದು ಉಲ್ಲೇಖಿಸುತ್ತೆ. ಇಲ್ಲಿ 6ನೇ ತುತ್ತೂರಿಗೂ 4 ದೇವದೂತರ ಬಿಡುಗಡೆಗೂ ಮತ್ತು ಒಂದು ದೊಡ್ಡ ಯುದ್ಧಕ್ಕೂ ನೇರವಾದ ಸಂಬಂಧ ಕಲ್ಪಿಸಲಾಗಿದೆ.
ಇದೆಲ್ಲವೂ ನಮ್ಮನ್ನ ನೇರವಾಗಿ ಅಂತಿಮ ವಾರದೊಳಗೆ ಕರ್ಕೊಂಡು ಹೋಗುತ್ತೆ. ಪಠ್ಯದ ಪ್ರಕಾರ ಈ ಅಂತಿಮ ವಾರ ಅಂದ್ರೆ ಬೇರೇನೂ ಅಲ್ಲ, ಅದೇ ಮಹಾಸಂಕಟ. ಇದರ ರಚನೆ ಹೇಗಿದೆ ಅಂತ ಈಗ ನೋಡೋಣ. ಹಾಗಾದ್ರೆ ಈ ಮಹಾಸಂಕಟ ಹೇಗೆ ಶುರುವಾಗುತ್ತೆ? ಈ ಪಠ್ಯದಲ್ಲಿ 4 ಸ್ಪಷ್ಟ ಹಂತಗಳನ್ನ ಕೊಟ್ಟಿದ್ದಾರೆ. ಮೊದಲು 6ನೇ ತುತೂರಿ ಊದಲಾಗುತ್ತೆ. ಆಗ ಯೂಫ್ರೆಟೀಸ್ನ ದೇವದೂತರು ಬಿಡುಗಡೆಯಾಗಿ ಯುದ್ಧ ಶುರುವಾಗುತ್ತೆ. ಅದರ ಬೆನ್ನಲ್ಲೇ ಸಮುದ್ರದ ಮತ್ತು ಭೂಮಿಯ ಮೃಗಗಳು ಅಧಿಕಾರಕ್ಕೆ ಬರ್ತವೆ. ಮತ್ತು ಕೊನೆಗೆ ಪವಿತ್ರ ಸ್ಥಳದಲ್ಲಿ ಹಾಳು ಮಾಡುವ ಅಸಹ್ಯ ವಸ್ತುವನ್ನು ಸ್ಥಾಪಿಸಲಾಗುತ್ತೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಪಠ್ಯವು ಅಂತಿಮ ವಾರವನ್ನ 2 ಭಾಗಗಳಾಗಿ ವಿಂಗಡಿಸುತ್ತೆ. ಮೊದಲಾರ್ಧ ಮತ್ತು ಉತ್ತರಾರ್ಧ. ಮೊದಲಾರ್ಧ ಅಂದ್ರೆ ಮೊದಲ 1260 ದಿನಗಳಲ್ಲಿ ಮೃಗದ ಆಳ್ವಿಕೆ, ಬಲವಂತದ ಆರಾಧನೆ ಮತ್ತು 2 ಸಾಕ್ಷಿಗಳ ಪ್ರವಾದನೆ ನಡೆಯುತ್ತೆ. ಉತ್ತರಾರ್ಧದಲ್ಲಿ ಮೊದಲ ಪುನರುತ್ಥಾನ ಮತ್ತು ಅಂತಿಮ ನ್ಯಾಯ ತೀರ್ಪು ನಡೆಯುತ್ತೆ. ಈ ಮೊದಲಾರ್ಧದಲ್ಲಿ ಅಂದ್ರೆ ಆ 1260 ದಿನಗಳಲ್ಲಿ ಒಂದು ದೊಡ್ಡ ಸಂಘರ್ಷವೇ ನಡೆಯುತ್ತೆ. ಒಂದು ಕಡೆ ಮೃಗವು ಎಲ್ಲರನ್ನೂ ತನ್ನನ್ನೇ ಪೂಜಿಸುವಂತೆ ಒತ್ತಾಯಿಸುತ್ತೆ. ಇನ್ನೊಂದು ಕಡೆ 2 ಸಾಕ್ಷಿಗಳು ಅಂದ್ರೆ 1,44,000 ಜನರು ಮೃಗವನ್ನ ಆರಾಧಿಸಬೇಡಿ ಅಂತ ಜನರಿಗೆ ಎಚ್ಚರಿಕೆ ಕೊಡ್ತಾರೆ. ಈ ಸಂಘರ್ಷವು ಆ ಅವಧಿಯ ಕೊನೆಯಲ್ಲಿ 2 ಸಾಕ್ಷಿಗಳ ಸಾವಿನೊಂದಿಗೆ ಮುಕ್ತಾಯವಾಗುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಮಗೇನು ಅರ್ಥವಾಗಬೇಕು? ಇಲ್ಲೊಂದು ವಿರೋಧಾಭಾಸ ಇದೆ ನೋಡಿ. ಅಂತಿಮ ವಾರ ಯಾವ ದಿನ, ಯಾವ ಗಂಟೆಗೆ ಶುರುವಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಈ ಪಠ್ಯದ ಪ್ರಕಾರ ಆ ಅಂತಿಮ ವಾರದ ರಚನೆ, ಅದರ ಅನುಕ್ರಮ ಮತ್ತು ಅದರ ಅವಧಿಯನ್ನು ನಾವು ತಿಳಿದುಕೊಳ್ಳಬಹುದು. ಅಂದ್ರೆ ಯಾವಾಗ ಅನ್ನೋ ಪ್ರಶ್ನೆಗಿಂತ ಹೇಗೆ ಅನ್ನೋ ಪ್ರಶ್ನೆಗೆ ಇಲ್ಲಿ ಹೆಚ್ಚು ಒತ್ತು ಕೊಡಲಾಗಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಈ ಮೂಲ ಪಠ್ಯ ಭವಿಷ್ಯದ ಘಟನೆಗಳಿಗೆ ಒಂದು ರೀತಿ ವಿವರವಾದ ನಕ್ಷೆ ಅಥವಾ ಟೈಮ್ಲೈನ್ ಅನ್ನು ನಮ್ಮ ಮುಂದಿಡುತ್ತೆ. ಒಂದು ವೇಳೆ ಇಂಥ ಒಂದು ಚೌಕಟ್ಟನ್ನು ಒಪ್ಪಿಕೊಂಡ್ರೆ ಅದು ಮುಂದೆ ಬರಲಿರುವ ಘಟನೆಗಳ ಬಗ್ಗೆ ನಮ್ಮ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಬಹುದು? ಇದು ನಾವು ಗಂಭೀರವಾಗಿ ಯೋಚಿಸಬೇಕಾದ ಪ್ರಶ್ನೆ.